ನಮಸ್ತೆ ರೈತ ಬಾಂಧವರೇ. ಈಗ ಕೆಲವು ಕಡೆ ಎಲ್ಲ ಶುಂಠಿಲಿ ಹೊಸ ರೋಗ ಬಾಧಿಸ್ತಾ ಇದೆ. ಈ ರೋಗ ಯಾವ ಥರ ಇರುತ್ತೆ ಅಂತ ಅಂದರೆ, ಶುಂಠಿ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಕಾಣಿಸ್ಕೊಳ್ತದೆ ಮತ್ತು ಆರಂಭಿಕ ಹಂತದಲ್ಲಿದು ಕಪ್ಪು ಅಥವಾ ಹಸಿರು ಬಣ್ಣದ ಚುಕ್ಕಿಗಳು ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ಫೋಟೋದಲ್ಲಿ ಈ ಥರ ಕಾಣಿಸ್ಕೊಳ್ತಿದೆ. ಇದು ತುಂಬ ವೇಗವಾಗಿ ಹರಡುತ್ತೆ. ಈ ಸೋಂಕು ಒಂದು ಸರಿ ತಗುಲಿದ್ರೆ ಕೆಲವೇ ಗಂಟೆಯಲ್ಲಿ ಇಡೀ ಹೊಲನೂ ಆವರಿಸುತ್ತದೆ. ತುಂಬ ಅಂದರೆ ತುಂಬ ಸಿವಿಯರ್ ಆಗಿದೆ ಈ ಡಿಸೀಸು. ಆಮೇಲೆ ಇದರಿಂದ ಶುಂಠಿ ಬೆಳವಣಿಗೆ ಮೇಲೆ 100% ಪರಿಣಾಮ ಬೀರುತ್ತೆ. ಈ ರೋಗ ಹೆಚ್ಚಾಗೋಕ್ಕೆ ಏನು ಕಾರಣ ಅಂತ ಅಂದರೆ, ಹೆಚ್ಚು ಅವಧಿ ಏನು ಎಲೆ ಇದೆ ಅದ್ರ ಮೇಲೆ ನೀರಿರೋದು, ಆಮೇಲೆ ಇಬ್ಬನಿ ಮಳೆ ಏನಿರುತ್ತೆ ಅದು ಜಾಸ್ತಿ ಇರೋದು, 20-30 ಡಿಗ್ರಿ ಉಷ್ಣಾಂಶ ಇದ್ದರೆ, ಆಮೇಲೆ ಸಾಲುಗಳು ಅಥವಾ ಮಡಿಗಳ ಅಂತರ ತುಂಬ ಹತ್ತಿರ ಇದ್ದರೆ ರೋಗ ಬರ್ತಿದೆ, ತುಂಬ ಬೇಗ ಸ್ಪ್ರೆಡ್ ಆಗ್ತಿದೆ. ಮತ್ತು ಸಾರಜನಕ ಅವಶ್ಯಕತೆಗಿಂತ ಹೆಚ್ಚು ಕೊಟ್ಟಿದ್ದರೂ ಕೂಡ ಇದು ರೋಗ ತೀವ್ರತೆ ಹೆಚ್ಚಾಗುತ್ತೆ. ಮತ್ತು ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ದರೂ ಕೂಡ ಈ ರೋಗ ಹೆಚ್ಚಾಗುತ್ತೆ. ಈಗ ರೋಗ ಏನಕ್ಕೆ ಬರುತ್ತೆ ಅಂತೇಳಿ ತಿಳ್ಕೊಂಡ್ರೆ, ಈ ರೋಗನ ಯಾವ ಥರ ಹತೋಟಿ ಮಾಡ್ಬೋದು ಅಂಥೇಳಿ ನಮ್ಮ ವಿಜ್ಞಾನಿಗಳು, ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಏನು ತಂಡ ಇದೆ ಅದು ಕಳೆದ ಬಾರಿ ಕೊಡಗು ಜಿಲ್ಲೆಯಲ್ಲಿ ಬಂದಿತ್ತು. ಆ ರಿಪೋರ್ಟನ್ನು ಉಪಯೋಗಿಸ್ಕೊಂಡು ಅವ್ರು ಹೇಳ್ತಾ ಇರೋದು ಟೆಬ್ಯುಕೊನಜೋಲು ಮತ್ತು ಪ್ರಾಪಿಕೊನಜೋಲು ಇದಕ್ಕೆ ಸೊಲ್ಯೂಷನ್ನು. ನೀವು ಆದಷ್ಟು ಬೇಗ ತಡ ಮಾಡಬೇಡಿ, ಕಾಣಿಸ್ಕೊಂಡು ಕೂಡಲೇ ಸಿಂಪರಣೆ ಮಾಡಿ. ಟೆಬ್ಯುಕೊನಜೋಲು, ಮ್ಯಾಂಕೋಜೆಬ್ ಮತ್ತು ಝೈನೆಬ್ ಕಾಂಬಿನೇಷನ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಪ್ರಾಪಿಕೊನಜೋಲು, ಡಿಫೆನಕನಜೋಲು ಮತ್ತು ಝೈನೆಬ್ ಈ ಮೂರನ್ನೂ ಸೇರಿಸಿ ಸ್ಪ್ರೇ ಮಾಡ್ಬೋದು. ಆದಷ್ಟು ಈ ತೀವ್ರತೆ ತಿಳ್ಕೊಳ್ಳಿ, ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಸಿವಿಯರ್ ಇದೆ ರೈತ ಬಾಂಧವರೇ. ಬರೀ ಸಿಂಪರಣೆ ಮಾಡೋದೇ ಪರಿಹಾರ ಅಲ್ಲ, ಇದಕ್ಕೆ ಪ್ರಕೃತಿನೂ ಕೂಡ ನಮ್ಮ ಜೊತೆ ಸಹಕರಿಸ್ಬೇಕು. ಏನು ಮಾಡೋಂಗಿಲ್ಲ, ಪ್ರಕೃತಿ ನಮ್ಮ ಪರವಾಗಿಲ್ಲ. ಅದನ್ನೆಲ್ಲ ನಾವು ಆಲ್ರೆಡಿ ಹಾನಿ ಮಾಡಿಬಿಟ್ಟಿದ್ದೀವಿ. ಈಗ ಅನುಭವಿಸೋ ಟೈಮ್ ಬಂದಿದೆ, ಅನುಭವಿಸ್ತಾ ಇದ್ದೀವಿ. ರೈತ ಬಾಂಧವರೇ, ಆದಷ್ಟು ಈ ತೀವ್ರತೆ ತಿಳ್ಕೊಂಡು ನಮ್ಮ ಪ್ರಯತ್ನ ನಾವು ಮಾಡಿದ್ರೆ ಒಳ್ಳೆಯದು ಅಂತ.